ಬಾನು ಮುಸ್ತಾಕ್ ನಿವಾಸದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಚಾಲನೆ. ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸುವಂತೆ ಜಿಲ್ಲಾಧಿಕಾರಿ ಲತಾಕುಮಾರಿ ಮನವಿ. ಹಾಸನದಲ್ಲಿ ಭಾರತ ಚುನಾವಣಾ ಆಯೋಗ, ಹಾಸನ ಜಿಲ್ಲಾಡಳಿತ ಹಾಗೂ ಸ್ವೀಪ್ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಅಭಿಯಾನಕ್ಕೆ ಮಂಗಳವಾರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತೆ ಸಾಹಿತಿ ಬಾನು ಮುಸ್ತಾಕ್ ಅವರ ನಿವಾಸಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರಿಂದ ಅರ್ಜಿ ಭರ್ತಿ ಮಾಡಿಸುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಇಂದಿನಿಂದ 1 ತಿಂಗಳ ಕಾಲ ಜಿಲ್ಲೆಯಾದ್ಯಂತ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಡೆಯಲಿದ್ದು, ಮತಗಟ್ಟೆ ಮಟ್ಟದ ಅಧಿಕಾರಿಗಳು, ಬಿಎಲ್ಒ ಮನೆ ಮನೆಗೆ ಭೇಟಿ ನೀಡಿ ಮತದಾರರ ವಿವರಗಳನ್ನು ಪರಿಶೀಲಿಸಿ ಪರಿಷ್ಕರಣೆ ಕಾರ್ಯ ನಡೆಸಲಿದ್ದಾರೆ ಎಂದರು. ಪ್ರತಿಯೊಂದು ಕುಟುಂಬವೂ ಅಧಿಕಾರಿಗಳು ನೀಡುವ ಅರ್ಜಿಯನ್ನು ಸರಿಯಾಗಿ ಭರ್ತಿ ಮಾಡಿ ಅಗತ್ಯ ಮಾಹಿತಿಯನ್ನು ಒದಗಿಸುವ ಮೂಲಕ ಈ ಮಹತ್ವದ ಕಾರ್ಯಕ್ಕೆ ಸಹಕರಿಸಬೇಕು. ಅರ್ಜಿಯಲ್ಲಿ ಕೇಳಲಾಗಿರುವ ಮಾಹಿತಿ ಸರಳವಾಗಿದ್ದು, ಮನೆಯಲ್ಲಿರುವ ಒಬ್ಬ ಸದಸ್ಯರೇ ಇತರ ಸದಸ್ಯರ ವಿವರಗಳನ್ನು ಅಧಿಕಾರಿಗಳಿಗೆ ನೀಡಬಹುದಾಗಿದೆ. ಸಂಬಂಧಿಕರ ಮಾಹಿತಿಯನ್ನು ದಾಖಲಿಸುವ ಅವಕಾಶವಿರುವುದರಿಂದ ಯಾವುದೇ ಗೊಂದಲಕ್ಕೆ ಅವಕಾಶ ನೀಡದೆ ಅಧಿಕಾರಿಗಳಿಗೆ ಅಗತ್ಯ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಮಂಗಳವಾರ ಬೆಳಗ್ಗೆ 7 ಗಂಟೆಯಿಂದಲೇ ಪರಿಷ್ಕರಣೆ ಕಾರ್ಯ ಆರಂಭವಾಗಿದ್ದು, ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಅರ್ಜಿ ಭರ್ತಿ ಮಾಡಿಸುತ್ತಿದ್ದಾರೆ. ಈ ಅಭಿಯಾನವನ್ನು ಜನಸಾಮಾನ್ಯರ ನಡುವೆ ವಿಶ್ವಾಸ ಮೂಡಿಸುವ ಉದ್ದೇಶದಿಂದ ಬೂಕರ್ ಪ್ರಶಸ್ತಿ ವಿಜೇತೆ ಸಾಹಿತಿ ಬಾನು ಮುಸ್ತಾಕ್ ಅವರ ನಿವಾಸದಲ್ಲೇ ಆರಂಭಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬೂಕರ್ ಪ್ರಶಸ್ತಿ ವಿಜೇತೆ ಸಾಹಿತಿ ಬಾನು ಮುಸ್ತಾಕ್, ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಪರ-ವಿರೋಧ ಚರ್ಚೆಗಳು ನಡೆದಿದ್ದರಿಂದ ಆರಂಭದಲ್ಲಿ ದಾಖಲೆಗಳ ಸಂಗ್ರಹ ಹಾಗೂ ಅರ್ಜಿ ಭರ್ತಿಯ ಬಗ್ಗೆ ಗೊಂದಲ ಉಂಟಾಗಿತ್ತು. ಆದರೆ ಜಿಲ್ಲಾಧಿಕಾರಿ ಹಾಗೂ ಅಧಿಕಾರಿಗಳ ತಂಡ ಮನೆಗೆ ಬಂದು ಸಂಪೂರ್ಣ ಮಾರ್ಗದರ್ಶನ ನೀಡಿದ ನಂತರ ಪ್ರಕ್ರಿಯೆ ತುಂಬಾ ಸರಳವಾಗಿದೆ ಎಂಬುದು ಮನವರಿಕೆಯಾಯಿತು ಎಂದು ಹೇಳಿದರು. ಅರ್ಜಿಯಲ್ಲಿ ಹೆಚ್ಚಿನ ಕಠಿಣತೆ ಇಲ್ಲ. ಅಗತ್ಯ ದಾಖಲೆಗಳಾದ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ ಅಥವಾ ಪೂರ್ವಜರ ಮತದಾರರ ದಾಖಲೆಯಂತಹ ಮೂಲ ದಾಖಲೆಗಳಿದ್ದರೆ ಸಾಕು. ಅಧಿಕಾರಿಗಳು ಸ್ಪಷ್ಟವಾಗಿ ಮಾರ್ಗದರ್ಶನ ನೀಡಿರುವುದು ಸಂತೋಷ ತಂದಿದೆ. ಮತದಾರರಲ್ಲಿ ಯಾವುದೇ ಆತಂಕ ಬೇಡ, ಎಲ್ಲರೂ ಸಹಕರಿಸಬೇಕು ಎಂದು ಅವರು ಕರೆ ನೀಡಿದರು. ಪ್ರಾರಂಭ ಮಾಡಿದ್ದೇವೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಈಗ ನಡೀತಾ ಇದೆ. ತಮಗೆಲ್ಲ ಗೊತ್ತಿರೋ ಹಾಗೆ ದಿನಾಂಕ 30 ಇವತ್ತು ಜೂನ್ರಿಂದ ಪ್ರಾರಂಭವಾಗಿ ದಿನಾಂಕ 29 ಜುಲೈವರೆಗೆ ಈ ಪ್ರಕ್ರಿಯೆ ನಡೆಯುತ್ತೆ. SIR ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಇದು ಒಂದು ಹಂತ. ಈ ಹಂತದಲ್ಲಿ ನಮ್ಮ BLOs ಮತದಾರರ ಪಟ್ಟಿಯ ಅಧಿಕಾರಿಗಳು, ಮತಗಟ್ಟ ಅಧಿಕಾರಿಗಳು, ಬೂತ್ ಲೆವೆಲ್ ಆಫೀಸರ್ಸ್ ಮನೆ ಮನೆಗೆ ಭೇಟಿಯನ್ನು ನೀಡಲಿದ್ದಾರೆ. ಇವತ್ತು ನಾವು ಹಾಸನ ಜಿಲ್ಲೆಯಲ್ಲಿ ನಮ್ಮ ಬೂಕರ್ ಪ್ರೈಸ್ ಪ್ರಶಸ್ತಿ ವಿಜೇತರಾದ ಖ್ಯಾತ ಸಾಹಿತಿಗಳಾದ ಬಾನು ಮುಸ್ತಾಕ್ ಮೇಡಮ್ ಅವರ ಮನೆಗೆ ನಾವು ಇವತ್ತು ಬಂದಿದ್ದೇವೆ. ಅವರ ಒಂದು ಮನೆಯಲ್ಲಿ ವೋಟರ್ಸ್ ಮತದಾರರ ಒಂದು ಎನ್ಯುಮರೇಷನ್ ಫಾರಮ್ಸನ್ನು ನಮ್ಮ BLO ಅವರು ಕೊಟ್ಟಿದ್ದಾರೆ. ಆ ಮಾಹಿತಿನ ತುಂಬಿ ಅವರು ಈಗ ನಮಗೆ ತುಂಬ್ತಾ ಇದ್ದಾರೆ. ಹೀಗೆ ನಮ್ಮ ಪ್ರತಿಯೊಂದು ಮನೆಗೆ ನಮ್ಮ ಮತಗಟ್ಟೆ ಅಧಿಕಾರಿಗಳು ಭೇಟಿ ನೀಡಿದ ಸಂದರ್ಭದಲ್ಲಿ ನಮ್ಮ ಮತಗಟ್ಟೆ ಅಧಿಕಾರಿಗಳು ಸಹಾಯ ಮಾಡ್ತಾರೆ. ಯಾವ ರೀತಿ ಎನ್ಯುಮರೇಷನ್ ಫಾರಮನ್ನು ತುಂಬಬೇಕು. ಎನ್ಯುಮರೇಷನ್ ಫಾರಮ್ ತುಂಬ ಸಿಂಪಲ್ ಆಗಿರ್ತದೆ. ಅದರಲ್ಲಿ ಮಾಹಿತಿಯನ್ನು ಕೇಳಿದ್ದೇವೆ. 2002ರಲ್ಲಿ ಅವರ ಹೆಸರು ಯಾವ ಮತಗಟ್ಟೆಯಲ್ಲಿ ಇತ್ತು, ಅವರ ಹೆಸರು ಏನಿತ್ತು, ಆ ಮಾಹಿತಿ ಬಗ್ಗೆ ಕೇಳ್ತವೆ. ಮತ್ತು ಅಲ್ಲಿನ ಸಂಬಂಧದ ಬಗ್ಗೆ ಸಹ ಕೇಳ್ತವೆ. ನೆಕ್ಸ್ಟ್ ಸಪೋಸ್ ಮೊದಲ ಇದರಲ್ಲಿ ಅವರ ಹೆಸರು 2002ರಲ್ಲಿ ಇರಲಿಲ್ಲ ಅಂದರೆ ಅವರ ಸಂಬಂಧಿ 2002ರಲ್ಲಿ ಅವರ ಸಂಬಂಧಿಗಳಾದ ತಂದೆ, ತಾಯಿ, ಅಜ್ಜ, ಅಜ್ಜಿ, ಹೀಗೆ ಅವರ ಸಂಬಂಧಿಯ ಹೆಸರು ಮತ್ತು ಅವರ ಸಂಬಂಧ ಮತ್ತು ಅವರ ಎಪಿಕ್ ನಂಬರ್, ಅವರ ಭಾಗ ಸಂಖ್ಯೆ, ಈ ವಿಷಯಗಳನ್ನು ಕೇಳ್ತಾರೆ. ಸೊ ಕೆಳಗಡೆ ಫಾರ್ಮಲ್ಲಿ ಹೀಗಿನ ಅವರ ಡೇಟ್ ಆಫ್ ಬರ್ತ್, ಆಧಾರ್ ನಂಬರ್, ಮೊಬೈಲ್ ನಂಬರ್ ಮತ್ತು ತಂದೆ, ತಾಯಿ ಮತ್ತು ಸಂಗಾತಿಯ ಅಥವಾ ಇವರ ಮಾಹಿತಿಯನ್ನು, ಅವರ ಹೆಸರು ಮತ್ತು ಎಪಿಕ್ ನಂಬರನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಅದರ ನಂತರ ಕೆಳಗಡೆ ಘೋಷಣೆ ಇರ್ತದೆ 3 ಲೈನಲ್ಲಿ. ಆ ಘೋಷಣೆಯನ್ನು ಓದ್ಕೊಳ್ಬೇಕು. ನಂತರ ಅವರು ಸಹಿ ಮಾಡಿ ಕೊಡಬೇಕು. ಸಹಿ ಅಂದರೆ ಅವರ ಸಹಿ ಮಾಡಲಿಕ್ಕೆ ಬರಲ್ಲ ಅಂದರೆ ಹೆಬ್ಬೆಟ್ಟನ್ನು ಸಹ ಹಾಕಬಹುದು. ಸಪೋಸ್ ಮನೆಯಲ್ಲಿ ಕೇವಲ ಒಬ್ಬರು ಹಿರಿಯ ಸದಸ್ಯರು SIR ಪ್ರೋಸೆಸ್ ಬಗ್ಗೆ ಬರ್ತಾ ಇದ್ದಂಥ ಪರ ವಿರೋಧ ಚರ್ಚೆಗಳು, ಮಾಧ್ಯಮದಲ್ಲಿ ಬರ್ತಿದ್ದ ವಿಶ್ಲೇಷಣೆಗಳು, ಇದೆಲ್ಲವನ್ನು ನೋಡಿ
ನನಗೆ ಗಾಬರಿನೇ ಆಗಿತ್ತು. ಇದನ್ನು ಹೇಗೆ ಎದುರಿಸೋದು, ಯಾವ ಯಾವ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋದು, ನನ್ನ ಪೂರ್ವಜರ ದಾಖಲಾತಿಗಳನ್ನು ಹೇಗೆ ಕಲೆಕ್ಟ್ ಮಾಡೋದು ಅನ್ನೋದು ನನಗೆ ಭಾಳ ಗಾಬರಿ ಅಂತ ಅನ್ನಿಸ್ತು. ನನಗೆ ಹೀಗಾದಾಗ ಮತ್ತೆ ಉಳಿದಂತೆ ಸ್ವಲ್ಪ ದಾಖಲಾತಿಗಳನ್ನು ಶೇಖರಿಸಿ ಇರ್ಬೋದು, ಆದರೆ ಶೇಖರಿಸಿ ಇಡದಂತಹ ಜನರಿಗೆ ಎಷ್ಟು ಸಮಸ್ಯೆ ಆಗ್ಬೋದು ಅಂತ ಹೇಳಿಬಿಟ್ಟು ನನಗೆ ಅದು ಕೂಡ ಒಂಥರ ದಿಗಿಲಾಗ್ತಾಯಿತ್ತು. ಆದರೆ ಇವತ್ತು ಏನು ನಮ್ಮ ಹಾಸನ ಜಿಲ್ಲಾಧಿಕಾರಿ ಶ್ರೀಮತಿ ಲತಾ ಕುಮಾರಿಯವರ ಒಂದು ನೇತೃತ್ವದಲ್ಲಿ ಒಂದು ಅಧಿಕಾರಿಗಳ ತಂಡ ಬಂದರು. ನನಗೆ BLO ಮಟ್ಟದ ಅಧಿಕಾರಿಗಳು ಇದರಲ್ಲಿ ಎಲ್ಲ ರೀತಿಯಲ್ಲೂ ಸಾರ್ವಜನಿಕರಿಗೆ ನೆರವು ನೀಡ್ತಾರೆ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಸಂತೋಷ್ ನನಗೆ BLO ಅವರು ಕೂಡ ಶ್ರೀಮತಿ ಲತಾ ಕುಮಾರಿ ಜಿಲ್ಲಾಧಿಕಾರಿಯವರ ಆದೇಶದ ಮೇರೆಗೆ ಅವರ ಮಾರ್ಗದರ್ಶನದಲ್ಲಿ ನನಗೆ ಸಹಾಯವನ್ನು ನೀಡಿದರು. ಹೀಗಾಗಿ ಅಲ್ಲಿದ್ದಂಥ ಕಾಲಮ್ಗಳು ಕೂಡ ಸುಲಭವಾಗಿವೆ, ಅಂಥ ಕಷ್ಟ ಅಂತ ಏನೂ ಕೂಡ ಅನ್ನಿಸ್ಲಿಲ್ಲ ನನಗೆ. ನನ್ನಲ್ಲಿದ್ದಂತಹ ಮಾಹಿತಿ, ನನ್ನ ವೋಟರ್ಸ್ ID ಕಾರ್ಡು ಮತ್ತು ನನ್ನ ಆಧಾರ್ ಕಾರ್ಡು ಇಷ್ಟನ್ನು ನಾನು ದಾಖಲಿಸಿ ನನ್ನ ಸ್ವಂತ ಹಸ್ತಾಕ್ಷರದಲ್ಲೇ ನಾನು ದಾಖಲಿಸಿದಾಗ ಆ ಪ್ರಕ್ರಿಯೆ ಪೂರ್ಣಗೊಳ್ತು ಅಂತ ಹೇಳಿಬಿಟ್ಟು ಶ್ರೀಮತಿ ಲತಾ ಕುಮಾರಿ ಅವರು ಏನು ಹೇಳಿದರು, ಇದರಿಂದ ನನಗೆ ನಿಜವಾಗಿಯೂ ಸಂತೋಷ ಆಯಿತು. ನನ್ನ ಪಾಸ್ಪೋರ್ಟ್ ಅದು ಇದು ಏನೇನೋ ದಾಖಲೆಗಳನ್ನ ನಾನು ನೆನ್ನೆಯಿಂದ ಗಡಿಬಿಡಿಯಲ್ಲಿ ಶೇಖರಿಸಿ ಇಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೆ. ಅದು ಯಾವುದೂ ಕೂಡ ಅಗತ್ಯ ಇಲ್ಲ. ನಮ್ಮಲ್ಲಿ ಸಹಜವಾಗಿ ಇರ್ಬೋದಾದಂಥ ಆಧಾರ್ ಕಾರ್ಡು ಮತ್ತು ಚುನಾವಣಾ ID ಕಾರ್ಡು ಇದಿದ್ದರೆ ನಮ್ಮ ಈ ಪ್ರೊಸೆಸ್ ಸಂಪೂರ್ಣವಾಗುತ್ತೆ. ಮತ್ತು ಹಿಂದೆ ಇರ್ತಕ್ಕಂಥ ನಮ್ಮ ಪೂರ್ವಜರ ಯಾವುದಾದ್ರೂ ವೋಟರ್ಸ್ ID ಕಾರ್ಡ್ ಇದ್ದರೂ ಕೂಡ ಅದು ಕೂಡ ಭಾಳ ಮುಖ್ಯ ಆಗತ್ತೆ ಈ ಸಂದರ್ಭದಲ್ಲಿ. ದಯಮಾಡಿ ಇವು ನಮ್ಮ ಅಗತ್ಯದ ದಿನನಿತ್ಯದ ದಾಖಲೆಗಳು, ಅದರಿಂದ ಗಾಬರಿ ಬೀಳೋ ಅಗತ್ಯ ಇಲ್ಲ. ಈ ದಾಖಲೆಗಳನ್ನ ನಾವು